ಕನ್ನಡದ ಖ್ಯಾತ ನಟ ದೇವರಾಜ್ ಪುತ್ರ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಾಳೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ. ತಮ್ಮ ಬಹುಕಾಲದ ಬಾಲ್ಯದ ಗೆಳತಿ ಮಾಡೆಲ್ ರಾಗಿಣಿ ಚಂದ್ರನ್ ಕೈ ಹಿಡಿಯಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವಂತಹ ಕ್ಯಾಸಲ್ ರಾಕ್ನಲ್ಲಿ ನಾಳೆ ಅದ್ಧೂರಿ ವಿವಾಹ ನಡೆಯಲಿದೆ. ಅಯ್ಯರ್ ಮತ್ತು ಒಕ್ಕಲಿಗ ಜನಾಂಗದ ಎರಡೂ ಸಂಪ್ರದಾಯದಂತೆ ಮದುವೆ ಶಾಸ್ತ್ರ ನಡೆಯಲಿದೆ. ಮಗನ ಮದುವೆ ಸಿದ್ಧತೆಯ ಬಗ್ಗೆ ನಟ ದೇವರಾಜ್ ನಮ್ಮ ಪ್ರತಿನಿಧಿ ರವಿ ಜೊತೆ ವಿವರವನ್ನು ಹಂಚಿಕೊಂಡಿದ್ದಾರೆ. ಡೈನಮಿಕ್ ಸ್ಟಾರ್ ದೇವರಾಜ್ ಮಗ ಪ್ರಜ್ವಲ್ ದೇವರಾಜ್ ನಾಳೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ಡೈನಮಿಕ್ ಸ್ಟಾರ್ ದೇವರಾಜ್ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಮಗನ ನಾಳೆ ಮದುವೆ ಕಾರ್ಯಕ್ರಮದ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ? ತುಂಬ ಸೊಗಸಾಗಿ ನಡೀತಾ ಇದೆ. ನಾವು ಇದುವರೆಗೂ ಏನೇನು ಕಾರ್ಯಕ್ರಮ ಅಂದ್ಕೊಂಡಿದ್ವಿ, ದೇವರದಿಂದ ಯಾವುದೇ ತೊಂದರೆ ಇಲ್ಲದೆ ಆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಬಹಳ ಸಂತೋಷ ಆಗ್ತಾಯಿದೆ. ಇನ್ನು ನಾಳೆ ಬರತಕ್ಕಂಥ ಮುಖ್ಯವಾದ ಕಾರ್ಯಕ್ರಮ, ಆ ಕಾರ್ಯಕ್ರಮವೂ ಇಷ್ಟೇ ಸೊಗಸಾಗಿ ನಡೀತದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಪ್ರಜ್ವಲ್ ದೇವರಾಜ್ ಅವರ ಮದುವೆ, ಸೊ ಅವರ ಬಾಲ್ಯದ ಗೆಳತಿಯನ್ನು ಅವರು ಮದುವೆ ಮಾಡ್ಕೊತಾ ಇರೋದು, ಅದ್ರ ಬಗ್ಗೆ ಹೇಳೋದಾದರೆ ಯಾವ ರೀತಿ ಅವರ ಸ್ನೇಹದ ಬಗ್ಗೆ ನೀವು ನೋಡಿದಾಗೆ? ಅವ್ರ ಸ್ನೇಹದ ಬಗ್ಗೆ ನಮಗೆ ಭಾಳ ಸಂತೋಷ ಇದೆ. ಯಾಕೆಂದರೆ ಆಕೆ ಭಾಳ ಚಿಕ್ಕ ಮಗು ಇದ್ದಾಗಲೂ ನಮಗೆ ಪರಿಚಯದ ಹುಡುಗಿ. ಅವರ ಇಡೀ ಕುಟುಂಬನೇ ನಮಗೆ ಪರಿಚಯದಲ್ಲಿ ಇದ್ದವರು. ಸೊ ಅವರು ಕುಟುಂಬದ ಬಗ್ಗೆ ಬಹಳನೇ ಸಂತೋಷ ಇದೆ ನಮಗೆ. ಅವ್ರ ಜೊತೆ ಸಂಬಂಧ ಬೆಳೆಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಬಟ್ ಅವರಿಬ್ಬರು ಮದುವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿದಾಗ, ನಮಗೆ ಹೇಳಿದಾಗ, ಆವಾಗ ನಾವು ಬೇರೆ ಎಲ್ಲ ಕೆಲವು ನೋಡಬೇಕಾಯಿತು. ನೋಡಿದಾಗ ಬಹಳನೇ ಒಳ್ಳೆ ಪ್ರತಿಕ್ರಿಯೆ ಬಂತು, ಭಾಳ ಸಂತೋಷ ಆಯಿತು. ಸೊ ಹಾಗಾಗಿ ನಾವು ಆಕೆನ ಚಿಕ್ಕ ಮಗುವಿಂದ ನೋಡಿದಾಗ ನಮಗೆ ನಮ್ಮ ಜೊತೆಯಲ್ಲಿ ಬೆಳೆದ ಮಗು ಥರನೇ ಇದೆ. ಸೊ ಮಗಳಾಗೆ ನಮ್ಮ ಮನೆಗೆ ಬರ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದು ಭಾಳ ಸಂತೋಷದ ವಿಷಯ. ಆ್ಯಂಡ್ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಎಲ್ಲ ಈ ಕಾಲದಲ್ಲಿ ಸಮ ಆಗ್ಬಿಟ್ಟಿದೆ ಅನಿಸುತ್ತೆ. ಅದರಲ್ಲಿ ಭೇದ ಭಾವ ಹುಡ್ಕೋದು ಕಷ್ಟ ಆಗುತ್ತೆ. ಅಲ್ಲದೆ ಅದರಲ್ಲಿ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಅವರು ಬೇರೆ ಒಂದು ಪಂಗಡಕ್ಕೆ ಸೇರಿದವರು, ಅಯ್ಯರ್ ಪಂಗಡಕ್ಕೆ ಸೇರಿದವರು, ನಾವು ಒಕ್ಕಲಿಗರಿಗೆ ಸೇರಿದವರು. ಸೊ ಎರಡೂ ಪಂಗಡಿಗೆ ಸಮಾಧಾನ ತರ್ತಕ್ಕಂಥ ಒಂದು ಶಾಸ್ತ್ರಗಳನ್ನ ನಡೆಸಬೇಕು ಅಂತಕ್ಕಂಥ ಒಂದು ನಿರ್ಧಾರ ಮಾಡಿದ್ದೀವಿ. ಪ್ರಜ್ವಲ್ ದೇವರಾಜು ಮತ್ತು ರಾಗಿಣಿ ಚಂದನ್ ಇವರಿಬ್ಬರ ಸ್ನೇಹ ಜೊತೆಗೆ ಸ್ನೇಹ ಹೋಗಿ ಪ್ರೇಮಕ್ಕೆ ತಿರುಗಿದಾಗ, ಸೊ ಈ ಬಗ್ಗೆ ನಿಮಗೆ ಮೊದಲಿಂದ ಗೊತ್ತಿತ್ತಾ? ಮತ್ತು ಜೊತೆಗೆ ಪ್ರಜ್ವಲ್ ದೇವರಾಜು ನಾವಿಬ್ಬರು ಮದುವೆ ಮಾಡ್ಕೊತೀವಿ, ನಾವಿಬ್ಬರು ಲವ್ ಮಾಡಿದ್ದೀವಿ, ಪ್ರೀತಿ ಮಾಡಿದ್ದೀವಿ ಅಂದಾಗ ನಿಮ್ಮ ಮೊದಲ ರಿಯಾಕ್ಷನ್ ಯಾವ ರೀತಿ ಇತ್ತು ಸರ್? ಇಲ್ಲ, ನಾನು ಆಶ್ಚರ್ಯಚಕಿತನಾಗತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಯಾವತ್ತೂ ನಾವು ಕನಸು ಕಟ್ಕೊಂಡ್ರೆ ನಾವು ಅದೇ ನಡೆಯುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಸೊ ಆಗ ನಾನು ಕನಸೇ ಕಟ್ಟಲ್ಲ. ಸೊ ಈ ಜೀವನದಲ್ಲಿ ಯಾವುದು ಹೇಗೆ ಬರುತ್ತೋ ಹಾಗೆ ಸ್ವೀಕಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಸೊ ಒಂದು ದಿವಸ ಯಾವತ್ತೋ ಹೇಳ್ತಾನೆ, ಅವನಿಗೆ ಮನಸ್ಸಿಗೆ ಬಂದರೆ ಹೇಳ್ತಾನೆ ಅನ್ನೋದು ನನಗೂ ಗೊತ್ತಿತ್ತು. ಸೊ ಅದು ಈಗೇನೇ ಆಗಿರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಮಗೆ ಗೊತ್ತಿದ್ದ ಮಗು, ಮನೆಗೆ ಬರ್ತಾ ಹೋಗ್ತಿದ್ದ ಒಂದು ಮಗು ಹೇಳಿದಾಗ ಇನ್ನೂ ಸಂತೋಷ ಆಯಿತು. ಭಾಳ ಸಂತೋಷ ಆಯಿತು. ಆ್ಯಕ್ಚುಲಿ ನಮಗೇನು ಆಶ್ಚರ್ಯ ಆಗಿಲ್ಲ ಆಯಿತು. ಬಟ್ ನಾನು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ಪ್ರಜ್ವಲ್, ಯಾಕೆಂದರೆ ಅವ್ನ ಕೆರಿಯರ್ನ ಇಟ್ಕೊಂಡು ನೋಡಿದಾಗ, ಏನಪ್ಪ ಮದುವೆಗೆ ರೆಡಿ ಇದೆಯಾ ನೀನು ಅಂತ. ಹೌದು ರೆಡಿ, ನಾನು ಮದುವೆ ಆಗ್ತೀನಿ ಅಂತ. ಭಾಳ ಸಂತೋಷ. ಇದು ಏನೇ ಆದರೂ ಅವ್ರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ವಿಷಯ. ನಾನು ತಂದೆನೇ ಇರ್ಬೋದು, ಅವ್ನ ಮಗನೇ ಇರ್ಬೋದು. ಬಟ್ ಅವನ ಜೀವನ ರೂಪಿಸ್ಕೊಳ್ಳೋದ್ರಲ್ಲಿ ಅವನ ವೈಯಕ್ತಿಕವಾದ ನಿರ್ಧಾರ ತೊಗೊಳ್ಳೋದು ಒಳ್ಳೆಯದು. ಅದರಲ್ಲಿ ಎಲ್ಲೋ ಒಂದು ಕೊರತೆ ಇದೆ ಅಥವಾ ವ್ಯತ್ಯಾಸ ಇದೆ ಅಂತ ಕಂಡಾಗ ಮಾತ್ರ ನಾವು ಹೇಳಬೇಕಾಗುತ್ತೆ. ಹಿರಿಯರಾಗಿ ನಮ್ಮ ಜವಾಬ್ದಾರಿ ಆಗುತ್ತೆ, ಅದು ಮಾತ್ರ ಹೇಳ್ತೀವಿ. ಬಟ್ ಇದು ಭಾಳ ಒಳ್ಳೆಯ ಕಾರ್ಯ, ಈ ನಿರ್ಧಾರ ತೊಗೊಂಡಿರೋದು. ಸೊ ಇದು ಆ ಕಾಲ ಕೂಡ ಬಂದಿದೆ ಅನಿಸುತ್ತೆ. ಅದಕ್ಕೆ ಅವನ ಮನಸ್ಸಿಗೆ ಬಂದಿದೆ, ಅದು ನಡಿಬೇಕು ಅಂತ ಅನಿಸ್ತು. ದೇವರು ಕೈ ಮುಗಿದ್ಬಿಟ್ಟು ಓಕೆ ಅಂದೆ. ಕೊನೆಯದಾಗಿ ನಾಳೆಯ ಮದುವೆ ಸಿದ್ಧತೆ ಮತ್ತು ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಈ ಸಂಭ್ರಮದ ಖುಷಿಯಲ್ಲಿ? ಅಭಿಮಾನಿಗಳು ಯಾವತ್ತೂ ನಮಗೊಂದು ಕುಟುಂಬ ಇದ್ದಾಗೆ. ನಮ್ಮ ಆ ಕಲಾವಿದರಿಗೆ ಅಭಿಮಾನಿಗಳೇ ಜೀವರಕ್ಷೆ, ಒಂದು ಕುಟುಂಬ ಇದ್ದಾಗೆ. ಸೊ ಇದು ಒಂದು ಕುಟುಂಬದ ಮದುವೆ, ಸಂತೋಷದ ಕಾರ್ಯಕ್ರಮ. ಸೊ ಅದರಲ್ಲಿ ಕುಟುಂಬ ವ್ಯಕ್ತಿಗಳ ಹಾಗೆ ಭಾಗವಹಿಸಿ ಸಂತೋಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲರೂ ಭಾಗವಹಿಸ್ತಾರೆ ಅಂತ ಒಂದು ನಂಬಿಕೆ. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ದೇವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ರವಿಕುಮಾರ್,